ಹುಬ್ಬಳ್ಳಿ ತಾಲೂಕಿನ ಮಂಟೂರು ಗ್ರಾಮದಲ್ಲಿ ಶತಮಾನಗಳಿಂದ ಗ್ರಾಮಸ್ಥರ ದಾಹ ತಣಿಸುತ್ತಿದ್ದ ಐತಿಹಾಸಿಕ ಕೆರೆ ಇದೀಗ ಜೀವಜಲದ ಬದುಕು ಜೀವಕ್ಕೆ ಕುತ್ತು ತರುವ ಅಪಾಯಕಾರಿ ಸ್ಥಳವಾಗಿ ಮಾರ್ಪಟ್ಟಿದೆ. ಇನ್ನ ಕೆಸರಿನಿಂದ ತುಂಬಿಕೊಂಡಿರುವ ನೀರು, ದಡದಲ್ಲಿ ಬೆಳೆದಿರುವ ಮುಳ್ಳಿನ ಗಿಡಗಳು ಹಾಗೂ ನಿರ್ವಹಣೆಯ ಕೊರತೆಯಿಂದ ಆ ಕೆರೆ ಈಗ ಅಪಾಯಕಾರಿ ಸ್ಥಿತಿಗೆ ತಲುಪಿದೆ. ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನ ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಿತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರೆಯ ಹೊಳೆತ್ತು ಹಾಗೂ ಸ್ವಚ್ಛತಾ ಕಾಮಗಾರಿ ವರ್ಷಗಳಿಂದ ನಡೆದಿಲ್ಲ ಎಂಬ ಆರೋಪ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ಇದರಿಂದ ಕೆರೆ ಸುತ್ತಮುತ್ತ ಹಾವು, ಚೇಳು ಸೇರಿದಂತೆ ವಿಷಕಾರಿ ಪ್ರಾಣಿಗಳು ಆಶ್ರಯ ಪಡೆದಿದ್ದು ನೀರು ತರಲು ಹೋಗುವವರಿಗೆ ಅಪಾಯ ಉಂಟಾಗ್ತಾ ಇದೆ. ಶುದ್ಧ ಕುಡಿಯುವ ನೀರಿನ ಪರ್ಯಾಯ ವ್ಯವಸ್ಥೆಯ ಕೊರತೆಯಿಂದ ಗ್ರಾಮಸ್ಥರು ಇದೇ ಕೆರೆಯ ಮೇಲೆ ನೀರನ್ನು ಕುಡಿಯಲು ಅಡುಗೆಗೆ ಬಳಸ್ತಾ ಇದ್ದಾರೆ. ಇನ್ನ ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿದೆ. ಇನ್ನ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಪ್ರಶ್ನಿಸಿದಾಗ ಕೆರೆ ಮಲಿನತೆ ಜನರೇ ಕಾರಣ ಎಂದು ಹೇಳುತ್ತಿದ್ದಾರೆ. ಇನ್ನ ಮಂಟೂರು ಗ್ರಾಮದ ಜೀವಜಲವಾಗಿದ್ದ ಈ ಕೆರೆ ಇಂದು ಗ್ರಾಮಸ್ಥರ ಬದುಕಿಗೆ ಆತಂಕದ ಕೇಂದ್ರವಾಗಿ ಮಾರ್ಪಟ್ಟಿದ್ದು, ತಕ್ಷಣದ ಸ್ವಚ್ಛತೆ ಹಾಗೂ ಶಾಶ್ವತ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವ ಅಗತ್ಯತೆ ತೀವ್ರವಾಗಿದೆ. ಇನ್ನ ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಯಾವಾಗ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಗ್ರಾಮಸ್ಥರ ಪ್ರಮುಖ ಪ್ರಶ್ನೆಯಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಏನು ಮಂಟೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಎದುರಿಸ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಒಂದು ಸಾಕಷ್ಟು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ. ಸಾಕಷ್ಟು ಇಲ್ಲಿ ಕೆರೆಯನ್ನ ತಾವು ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ. ಈ ದೃಶ್ಯದಲ್ಲಿ ಇರ್ತಕ್ಕಂಥ ಈ ಕೆರೆಯನ್ನ ನೋಡ್ಬೇಕಾದ್ರೆ ಈ ಕೆರೆನ ಸ್ವಚ್ಛತೆ ಇಡಬೇಕಾದಂತ ಇಲ್ಲಿನ ಗ್ರಾಮ ಪಂಚಾಯತಿ ಇದರಲ್ಲಿ ಸಾಕಷ್ಟು ಯಾಕಂತಂದ್ರೆ ಈ ದೃಶ್ಯದಲ್ಲಿ ನೋಡ್ಬೇಕಾ ಸಾಕಷ್ಟು ಕಳೆ ಇರ್ತಕ್ಕಂಥದ್ದು. ಈ ಕೆರೆಯಲ್ಲಿ ಸಾಕಷ್ಟು ಕಳೆ ಇರ್ತಕ್ಕಂಥದ್ದು. ಯಾವುದೂ ಕೂಡ ಸ್ವಚ್ಛತೆಯನ್ನ ಮಾಡಿಲ್ಲ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತದೆ. ಇದೇ ನೀರನ್ನ ಈಗ ಜನರು ಇಲ್ಲಿರ್ತಕ್ಕಂಥ ಕುಡಿತಾ ಇರ್ತಕ್ಕಂಥ. ಯಾಕಂದ್ರೆ ಈ ಕೆರೆಯನ್ನ ಸ್ವಚ್ಛತೆ ಇಡಬೇಕಾಗತ್ತೆ. ಆದ್ರೆ ಇಲ್ಲಿ ಎಲ್ಲ ಕಂಟಿಗಳು ಬೆಳೆದಿರ್ತಕ್ಕಂಥದ್ದು. ಈ ಕಲುಷಿತ ನೀರು ಇರ್ತಕ್ಕಂಥದ್ದು ನೀರನ್ನ ಈಗಾಗಲೇ ಜನರು ಕುಡಿತಾ ಇದಾರೆ. ಯಾಕಂತಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿ ಇಲ್ಲ ಅಂತ ಹೇಳಿ ಸಾಕಷ್ಟು ಜನರು ಕೂಡ ಆರೋಪ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಮೇನ್ ಮೂಲಭೂತ ಸೌಕರ್ಯಗಳೇ ಇಲ್ಲ. ಯಾಕಂದ್ರೆ ಮಂಟೂರು ಗ್ರಾಮದಲ್ಲಿ ಒಂದ್ ಕಡೆ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾರೆ. ಆದ್ರೆ ಇಲ್ಲಿ ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ. ಇಲ್ಲಿ ಜಾನುವಾರುಗಳನ್ನ ಕಟ್ಟಿರ್ತಕ್ಕಂಥದ್ದು. ಜಾನುವಾರುಗಳು ಏನಾದ್ರು ಆಯ ತಪ್ಪಿ ಏನಾದ್ರು ಕೆಳಗಡೆ ಬಿದ್ರೆ ಇಲ್ಲಿ ಕೆರೆಯಲ್ಲೇನೆ ಬೀಳುತ್ತೆ. ಆದ್ರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಇದಕ್ಕೆ ಯಾವುದೇ ರೀತಿ ಸರಿಯಾದಂತ ಗ್ರಾಮ ಪಂಚಾಯತಿ ಹೇಳಿದ್ರು ಕೂಡ ಗ್ರಾಮ ಪಂಚಾಯತಿ ಅವರು ನಿರ್ಲಕ್ಷ್ಯ ತೋರಿಸ್ತಾ ಇದಾರೆ ಅಂತೇಳಿ ಸಾಕಷ್ಟು ಜನ ಆರೋಪ ಮಾಡ್ತಾ ಇದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಕಲುಷಿತ ನೀರನ್ನೇ ಈ ಜನರು ಕುಡಿತಾ ಇದಾರೆ. ಯಾಕಂದ್ರೆ ಸರಿಯಾದ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲಿ. ಹೀಗಾಗಿ ಸಾಕಷ್ಟು ಜನರು ಇದನ್ನ ಮಾತಾಡಿಸ್ತೇನೆ. ಸರ್, ಏನ್ ಸಮಸ್ಯೆ ಆಗ್ತದೆ? ಇಲ್ಲ ಕುಡಿ ನೀರಿನ ವ್ಯವಸ್ಥೆ ಇದೆಯಾ ಇಲ್ಲ? ಹೇಗೆ ವ್ಯವಸ್ಥೆ ಐತ್ರಿ? ಇದ್ರೊಳಗ ಆಪು ಬೆಳೆದ್ ಬಿಟ್ಟೈತ್ರಿ. ಅದನ್ನ ನಾವು ನೀರ್ ತುಂಬಾಕ್ ಹೋದ್ರ ಅದ್ರಾಗ ಹುಳ ಪುಡಿ ಕುಂತಿರ್ತಾವ. ಅವು ಈಗ ನಮ್ಮ ನೀರ್ ತುಂಬಾಕ್ ಹೋದಾಗ ನಮ್ಗ ಬಂದು ನಾ ಕಡಸ್ಕೊಂಡೇನ್ರಿ. ಹಿಂಗಾಕತಿ. ಅದಕ್ಕ ಅದನ್ನ ಪಂಚಾಯತ್ ಹೇಳಿದ್ರ ಅವ್ರ ಏನು ಕ್ಲೀನ ಮಾಡ್ಸಂಗಿಲ್ರಿ. ಮತ್ತೆ ಇಲ್ಲೇ ಎಲ್ಲ ಪಕ್ಕದಲ್ಲೇ ಜಾನುವಾರುಗಳನ್ನೆಲ್ಲ ಕಟ್ಟಿದ್ದಾರೆ. ಅವು ಅವ್ರು ತಿಳ್ಕೊಬೇಕ್ರಿ. ಅದ್ರಾಗ ಏನು ಹೇಳಕ್ ಆಗಂಗಿಲ್ಲ. ಇದು ಪಂಚಾಯತ್ ಇವು ಹಸಿರು ಗಿಡ ಪಡ ಇವು ಏನು ಬೆಳಗತ್ತಲ್ರಿ, ಇದನ್ನ ಸ್ವಚ್ಛತೆ ಮಾಡಿದ್ರ ನಮಗ ನೀರ್ ಕುಡಿಯಾಕ ಅನುಕೂಲ ಆಕತ್ರಿ. ಈಗ ಅನಿವಾರ್ಯ ಕಾರಣದಿಂದ ಈ ನೀರು ಕುಡಿತೇವೆ. ಅನಿವಾರ್ಯ ಇಲ್ರಿ. ಈಗ ನಾವು ಸತತ್ ಇದನ್ನ ಕುಡಿತೇವ್ರಿ. ಅನಿವಾರ್ಯ ಏನಲ್ರಿ, ಸತತ್ ಇದ ನೀರ ಯೂಸ್ ಮಾಡ್ತೇವಿ. ನಮಗ ಇದು ಆಪು ಇದು ಏನೈತಲ್ಲ ಇದನ್ನ ಹೊಲಸಾಟ ತಗಸ್ಬೇಕಂತ ಪಂಚಾಯತ್ ಅವ್ರಿಗೆ ಹೇಳಿದ್ರೆ ತಗಸ್ವಲ್ರ. ಅಂದ್ರೆ ಇದು ಸಾಕ ಎಷ್ಟು ವರ್ಷ ಐತಿ? ಇದು ಹಂಗ ಬೆಳೆದ ಬೆಳಿತಿರ್ತೈತ್ರಿ. ಸ್ವಚ್ಛತೆ ಮಾಡ್ಲಾರ್ದ ಎಷ್ಟು ವರ್ಷ ಆಯ್ತು? ಈಗ 4-5 ವರ್ಷದಿಂದ ಅನ್ಕೇರಿ ಏನ್ ಸ್ವಚ್ಛತೆ ಇಲ್ಲೇ ಇಲ್ರಿ. ಇವು ಹಸಿರು ಗಿಡ ಬೆಳೆದಂದ್ರ ಅದ್ರ ಹುಳ ಪುಡಿ ಬಂದ್ ಕುಂದಿರ್ತಾವ್ರಿ. ಗೊತ್ತಾಗ್ರಿ ಇವನ್ನ ಕುಡಿದ್ರಿ ನೀರು. ಮತ್ತಷ್ಟು ಜನ ಆದ್ರೆ ಮಾತಾಡ್ಸ್ತೇನೆ. ಏನ್ ಸಮಸ್ಯೆ ಆಗ್ತದೆ? ನಾವ್ ಹೇಳೋದು ಮತ್ತೆ ನೀರಿಂದ ಕುಡಿಯಾಕ ನೀರ್ ಸೌಲಭ್ಯ ಇಲ್ರಿ. ಚಂದಾಗ ಸೌಳ್ ನೀರ್ ಅದಾವ. ಕರೆಂಟ್ ಊರಾಗ ಬಲ್ಬ್ ಹಾಕಂಗಿಲ್ಲ ಪಂಚಾಯತ್ ಯಾರ. ರೋಡನು ಇಲ್ರಿ. ಯಾವ ಎಲ್ಲಿ ಹೋದ್ರಿ ಇಷ್ಟ ಮಠ ತ್ಯಾಗ್ ಬಿದ್ದಾವ. ಹೇಳಿದ್ರ ಅವ್ರ ಬ್ಯಾಡ ಅಂದಾರ ಇವ್ರು ಮಾಡಂದಾರ ಅಂತ ಇದನ್ನ ಹೇಳ್ತಾರ್ರಿ. ಅವ್ರ ಪಿಡಿಯವ್ರು
ಸೆಕ್ರೆಟರಿಗೆ ಸಂಬಂಧ ಇರ್ತದ ಪಂಚಾಯತ್ ಮೆಂಬರ್ ಚೇರ್ಮನ್ ಹಾರಿಗಡ ಹೋಲ್ರಿ ಅವ್ರು ಇಷ್ಟೆಲ್ಲ ಮತ್ ಹಿಂಗ ಅನ್ನೋರ್ ನಾವ್ ಇಷ್ಟ ಕಳೆ ಬೆಳೆದಿದೆ ಇಷ್ಟೆಲ್ಲ ಹೇಳಿದ್ರಿ ಪಿಡಿ ಅವ್ರಿಗೆ ಮೊನ್ನೆ ಹೇಳೇವ್ರಿ ಮನೆ ಕರ್ಕೊಂಡ್ ಇದ ನೀರ ಕುಡಿದ್ರಿ ಹೊಲಕ್ ಹೋದ್ರು ಇದ ನೀರ್ ತುಂಬ್ಕೊಂಡ್ ಹೋಗ್ಯವ್ರಿ ಇಲ್ಲಿ ಸುತ್ತಲೂ ಹಳ್ಳಿಯವ್ರು ಬಂದ್ರು ಬೇಲೂರ್ ಬಂದಿರ್ತಾರ ಕಾರ್ಯಕರ್ತನಾಗ ಏನ್ ಹೋಯಪ್ಪ ಕೇರಿ ಕುಡಿಯಾಕನ್ರಿ ನೋಡ್ರಿ ಇವನ ಕುಡಿತೇವ್ ನೋಡ್ರಿ ಅಂತ ಹೇಳೋದು. ಏನಾದ್ರು ಸಮಸ್ಯೆ ಆದ್ರೆ ಏನ್ ಮಾಡುದ್ರಿ ದವಾಖಾನೇನು ಇಲ್ರಿ ಊರಾಗ. ಒಬ್ರು ಡಾಕ್ಟರ್ ಹಗಲಿ ರಾತ್ರಿ ಇಲ್ಲಿ ಇರ್ಬೇಕಂತಂದ್ರ ಅದಕ್ಕೂ ಒಬ್ರು ಸ್ಪಂದನೆ ಕೊಟ್ಟು ಒಬ್ಬ ಕೇಳ್ತಾನ ಅದಕ್ಕ ನಾವ್ ಸ್ಕೋಪ್ ಕೊಡ್ಬೇಕ ಅನ್ನೋರಿಲ್ಲ. ಮಗನ ನಿಂದೇನ್ ಹತ್ತಿ ಬಿಡ ಅನ್ನೋದು ಇಂತ ಮಾತಾಡ ಸಮಸ್ಯೆಗಳು ಬಾಳ ಒಂದ್ ಏನಾರ ಈಗ ಮಗುಗ್ ಏನಾರ ಡಿಸೆಂಟ್ರಿ ಅಂತ ತಗೊಂಡ್ ಹೋಗ್ಬೇಕಂದ್ರ ಬೈಕ್ ನಾವ್ ಕರಿಬೇಕು ಅದ್ರಾಗ ಗಾಡಿಯಾಗ ಪೆಟ್ರೋಲ್ ಇರ್ಬೋಲ್ರಿ ಅಂತ ಜೀವನ ಹೋಗತ್ತೆ. ಖುಷಿಂದ ಇವತ್ತು ದೊಡ್ಡದ ಹಿಡಿದು ನಮ್ ಮಕ್ಳದ್ರ ಅಷ್ಟ ಬ್ಯಾರೆ ಮಕ್ಳದ್ರು ಅಷ್ಟ ನಮ್ಗ ಒಂದ್ ಡಾಕ್ಟರ್ದ ವ್ಯವಸ್ಥೆ ಮಾಡ್ಬೇಕಂತ ಬಾಳ ಅನಿಸಿಕೆ ಐತಿ ನೋಡ್ರಿ. ಶಂಕರಪ್ಪ ಮಜ್ಜಿಗುಡ್ರಿ. ಅಂದ್ರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಆರೋಪ ಇಲ್ಲಿರ್ತಕ್ಕಂಥ ಒಂದು ಅಧಿಕಾರಿಗಳು ಇದಕ್ಕೇನ್ ಸಂಬಂಧಪಟ್ಟಂತ ಅಧಿಕಾರಿಗಳು ಗ್ರಾಮೀಣ ಅಭಿವೃದ್ಧಿ ಏನೋ ಒಂದು ಪ್ರಾಧಿಕಾರ ಇರುತ್ತೆ. ಒಂದು ಸಾಕಷ್ಟು ಒಂದು ಗ್ರಾಮಕ್ಕೆ ಇಷ್ಟೇ ಅಂತ ಹಣವನ್ನು ಮೀಸಲಿಟ್ಟಿರುತ್ತೆ. ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಒಂದು ಚರಂಡಿ ಆಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅವ್ರಿಗೊಂದು ಸರಿಯಾದಂತ ಒಂದು ಕುಡಿಯುವ ನೀರನ್ನ ಒದಗಿಸ್ಬೇಕಂತ ಹೇಳಿ ಒಂದು ಜಿಲ್ಲಾಡಳಿತದಿಂದ ಆದೇಶ ಇರುತ್ತೆ. ಆದ್ರೆ ಒಂದು ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹುಬ್ಬಳ್ಳಿ ತಾಲೂಕು ಮಂಟೂರು ಗ್ರಾಮದಲ್ಲಿ ಈ ನೀರನ್ನೇ ಕುಡಿತಾರೆ. ಆದ್ರೆ ಈ ಸ್ವಚ್ಛತೆ ಅನ್ನೋದು ಇಲ್ಲಿ ತಾವು ಕೂಡ ನೋಡ್ತಾ ಇದ್ರಿ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿರ್ತಕ್ಕಂಥ ಆರೋಪ ಇಷ್ಟ, ಇದನ್ನ ಸ್ವಚ್ಛತೆಯನ್ನ ಮಾಡ್ಕೊಟ್ರೆ ಇದೇ ನೀರನ್ನ ನಾವು ಅನಿವಾರ್ಯ ಕಾರಣದಿಂದ ಬಳಸ್ತದೆ. ಯಾಕಂದ್ರೆ ಇಲ್ಲಿ ಬೇರೆ ನಮ್ಗೆ ಮಾರ್ಗಗಳಿಲ್ಲ ಕುಡಿಲಿಕ್ಕೆ. ಬೋರ್ ನೀರ್ ಇದೆ, ಬೋರ್ ನೀರ್ ಕಷ್ಟ ಆಗುತ್ತೆ, ಸವಳಿ ಇರುತ್ತೆ ನೀರು ಕುಡಿಲಿಕ್ಕೆ. ಹೀಗಾಗಿ ಇದೊಂದು ಸ್ವಲ್ಪ ಒಳ್ಳೆ ನೀರ್ ಇರುತ್ತೆ, ಆದ್ರೆ ಸ್ವಚ್ಛತೆ ಇದನ್ನು ಮಾಡ್ಕೊಡಿ ಅಂತೇಳಿ ಇರ್ತಕ್ಕಂಥ ಗ್ರಾಮಸ್ಥರ ಮನವಿ ಕೂಡ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.